ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಬೇಕಾದಂತಹ ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕೆ? ಹಾಗಾದರೆ ಈ ನಾನು ಹೇಳ್ತಿರುವಂತಹ ಟಿಪ್ಸ್ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಳ್ಳಿ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು SSLC ವಾರ್ಷಿಕ ಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಪರೀಕ್ಷೆಗೆ ಇನ್ನು ಕೇವಲ 4 ದಿನಗಳು ಮಾತ್ರ ಬಾಕಿ ಇವೆ. ಸದರಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ನಿಮಗೆ ಸಲಹೆಗಳು ಇಲ್ಲಿವೆ. ಇವುಗಳನ್ನು ನೀವು ತಿಳ್ಕೊಳ್ಳೋದ್ರ ಮೂಲಕ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಪ್ರಸಕ್ತ ಶೈಕ್ಷಣಿಕ ವರ್ಷದ ವಾರ್ಷಿಕ ಪರೀಕ್ಷೆ ನಡೆಸಲಿದೆ. ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಾಗ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಮಾನ್ಯವಾಗಿ ಫಾಲೋ ಮಾಡಬೇಕಾದ ಸರಳ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಆ ಟಿಪ್ಸ್ಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನನ್ನ ವಿಡಿಯೋವನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ತಡ ಯಾಕೆ ಮಕ್ಕಳೇ, ಬನ್ನಿ ಆ ಟಿಪ್ಸ್ಗಳನ್ನು ಒಂದೊಂದಾಗಿ ತಿಳ್ಕೋತಾ ಹೋಗೋಣ. ಫಸ್ಟ್ ಒನ್, ಮೊದಲ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿ. ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಪರ್ಫೆಕ್ಟಾಗಿ ಕೂಲಾಗಿ ಕೂತು ಓದ್ಕೊಳ್ಬೇಕಾಗುತ್ತೆ. ಓದೋದಷ್ಟೇ ಅಲ್ಲ, ಓದಿ ಅರ್ಥ ಮಾಡ್ಕೊಳ್ಬೇಕು. ಉತ್ತರ ಬರೆಯೋದಕ್ಕೆ ಎಷ್ಟು ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ, ಪ್ರಶ್ನೆಗೆ ಎಷ್ಟು ಉತ್ತರ ಬರಿಬೇಕು ಅಂಥೇಳಿ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈ ಪ್ರಕಾರ ಉತ್ತರ ಲಾಜಿಕಲಿ ಹಾಗೂ ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟು ಉತ್ತರಗಳನ್ನು ಸ್ಪಷ್ಟವಾಗಿ ಸರಳವಾಗಿ ಉತ್ತರಗಳನ್ನು ಬರೆಯಿರಿ. ಎರಡನೇ ಪಾಯಿಂಟ್, ಮೊದಲ 15 ನಿಮಿಷಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಿ. ಮೊದಲು ನಿಮಗೆ 15 ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ಅಂತ ಹೇಳೇ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಈ ಸಮಯವನ್ನು ಅದಕ್ಕಾಗಿಯೇ ನೀವು ಮೀಸಲಿಡಬೇಕಾಗತ್ತೆ. ನಂತರ ಸುಲಭವಾಗಿ ಉತ್ತರಿಸಬಹುದಾದ ಪ್ರಶ್ನೆಗಳು ಯಾವುವು, ಕಠಿಣವಾದ ಪ್ರಶ್ನೆಗಳು ಯಾವುವು ಎನ್ನುವುದನ್ನು ನೀವು ವಿಂಗಡಣೆ ಮಾಡಿ ಇಟ್ಕೊಳ್ಳಿ. ನಂತರ ಮೊದಲಿಗೆ ಸುಲಭವಾದ ಸರಳವಾದ ಉತ್ತರಗಳನ್ನು, ನಿಮಗೆ ಈಸಿ ಅನಿಸೋ ಉತ್ತರಗಳನ್ನು ಮೊದಲು ಬರೆಯಿರಿ. ನಂತರ ಕಠಿಣ ಪ್ರಶ್ನೆಗಳ ಬಗ್ಗೆ ಆಲೋಚನೆಯನ್ನು ಮಾಡಿ ಉತ್ತರಗಳನ್ನು ಬರೀಬೇಕಾಗತ್ತೆ. ಈ ಕಠಿಣ ಪ್ರಶ್ನೆಗಳನ್ನು ವಿಚಾರ ಮಾಡ್ತಾ ಅವು ನೆನಪಿಗೆ ಬರದೆ ಸರಳವಾದ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ಬರೆಯದೆ ನೀವು ಬಿಟ್ಟು ಬರೋ ಚಾನ್ಸಸ್ ಇರೋದರಿಂದ ಮೊದಲು ಸರಳವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ. ನಂತರ ಕಠಿಣವಾದ ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇನ್ನು ಕಠಿಣ ಪ್ರಶ್ನೆಗಳ ಬಗ್ಗೆ ಹೆಚ್ಚಿನ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಮೊದಲ 15 ನಿಮಿಷಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ಅಂಥೇಳಿ ನಿಗದಿಪಡಿಸಿದ್ರಿಂದ ಆಗ ನೀವು ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಓದ್ಕೊಂಡಿರ್ತೀರಿ. ಅಲ್ಲಿ ಸರಳ ಮತ್ತು ಕಠಿಣ ಪ್ರಶ್ನೆಗಳು ಅಂಥೇಳಿ ವಿಂಗಡಣೆಯನ್ನು ಸಹ ಮಾಡ್ಕೊಂಡಿರ್ತೀರಿ. ಈ ಕಠಿಣ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಆತಂಕವನ್ನು ಪಡೆಯಕ್ಕೆ ಹೋಗಬೇಡಿ. ಇದರಿಂದ ಸುಲಭ ಪ್ರಶ್ನೆಗಳಿಗೂ ಸಹಿತ ಉತ್ತರಿಸುವ ವಿಧಾನ ಕಷ್ಟವಾಗಿಬಿಡ್ಬೋದು. ಆದ್ದರಿಂದ ಹೆಚ್ಚು ಒತ್ತಡಕ್ಕೆ ನೀವು ಒಳಗಾಗದೇನೆ ನೀವು ಸರಳ ಪ್ರಶ್ನೆಗಳನ್ನು ಉತ್ತರ ಬರಿತಾ ಹೋದಾಗೆ ಕಠಿಣ ಪ್ರಶ್ನೆಗಳಿಗೂ ಸಹ ಉತ್ತರ ಸರಳವಾಗಿ ನೀವು ಬರೆಯುವಂತಹ ಒಂದು ಅವಕಾಶ ನಿಮಗೆ ಮುಂದೆ ಬರುತ್ತೆ. ಅದರಿಂದ ಒಂದು ಸ್ವಲ್ಪ ವಿಚಾರ ಮಾಡಿದಾಗ ನಿಮಗೆ ಕಠಿಣ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಕ್ಬಿಡುತ್ತೆ. ಇನ್ನು 3ನೇ ಟಿಪ್ಸು, ಉತ್ತರ ನೀಡಲು ಆದ್ಯತೆ ಇರಲಿ. ನಿಮಗೆ ಪ್ರಶ್ನೆ ಓದಿದಾಗ ಯಾವೆಲ್ಲ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಬರೆಯಬಹುದು, ಕಠಿಣ ಪ್ರಶ್ನೆ ಯಾವುವು ಅಂತ ಹೇಳಿ ತಿಳಿದುಬಿಡುತ್ತೆ. ಮೊದಲು ಯಾವಾಗಲೂ ಸುಲಭವಾಗಿ ಉತ್ತರಿಸಬಲ್ಲ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಮುಗಿಸ್ಬಿಡಬೇಕು. ನಂತರ ಮ್ಯಾನೇಜಬಲ್ ಎನ್ನುವ ಪ್ರಶ್ನೆಗೆ ಉತ್ತರಿಸಿ. ಈ ಮೂಲಕ ನೀವು ಚಾಲೆಂಜ್ ಎದುರಿಸಬಲ್ಲ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡುತ್ತದೆ.
ಮುಂದಿನ ಪಾಯಿಂಟ್ ಅಂದರೆ ಟಿಪ್ಸು, ನಿಖರತೆ ಮತ್ತು ವೇಗವನ್ನು ಖಚಿತಪಡಿಸಿಕೊಳ್ಳಿ. ಪರೀಕ್ಷೆಯಲ್ಲಿ ನೀವು ಉತ್ತರ ಬರೀಬೇಕಾದ್ರೆ ನಿಮ್ಮ ಉತ್ತರದ ವೇಗದ ಬಗ್ಗೆ ಗಮನ ಇರಬೇಕಾಗತ್ತೆ. ಸಮಯ ಪೋಲಾಗುತ್ತಿದೆಯೇ ಎಂಬುದರ ಮೇಲೆ ನಿಮಗೆ ಅರಿವಿರಬೇಕಾಗುತ್ತೆ. ಹಾಗೆ ವೇಗದ ಗುಂಗಲ್ಲಿ ತಪ್ಪು ಉತ್ತರವನ್ನು ನೀಡದಂತೆ ಎಚ್ಚರಿಕೆಯಿಂದ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಉತ್ತರಿಸುವಾಗ ಸಣ್ಣ ಸಣ್ಣ ತಪ್ಪುಗಳಿಗೂ ಸಹ ಆಹ್ವಾನವನ್ನು ಕೊಡದೆ ನೀವು ಉತ್ತರಗಳನ್ನು ಬರೆದ್ರೆ ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಬಹುದು. ಮುಂದಿನ ಟಿಪ್ಸು, ಸಮಯದ ಮೇಲೆ ಗಮನ ಇರಲಿ. ಕೆಲವು ಬಾರಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಹಾಲ್ನಲ್ಲಿ ಉತ್ತರ ಬರೆಯುವ ವೇಳೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪಿಸಿಕೊಳ್ಳುವ ಹಂಬಲದಲ್ಲಿ ಸಮಯದ ಅರಿವು ಮರೆತು ಬಿಡುತ್ತೆ. ಈ ತಪ್ಪುಗಳನ್ನು ನೀವು ಮಾಡಬೇಡಿ. ನೀವು ಆಗಾಗ ಸಮಯದ ಕಡೆಗೂ ಸಹ ನಿಮ್ಮ ಗಮನವನ್ನು ಹರಿಸಬೇಕಾಗುತ್ತೆ. ಆಗ ನಿಮಗೆ ಒತ್ತಡ ಹೆಚ್ಚಾಗುವುದಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡುವ ನಿಟ್ಟಿನಲ್ಲಿ ಸಮಯ ನಿಮಗೆ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಟಿಪ್ಸು, ಒಂದೇ ಪ್ರಶ್ನೆಗೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಯಾವುದೇ ಪ್ರಶ್ನೆಗೆ ಉತ್ತರಿಸುವುದಕ್ಕಿಂತ ಮೊದಲು ಆಲೋಚನೆ ಮಾಡೋದು ಒಳ್ಳೆಯದು. ಆದರೆ ಉತ್ತರ ಬೇಗ ಸಿಗದಿದ್ದಲ್ಲಿ ಒಂದೇ ಪ್ರಶ್ನೆಗೆ ಹೆಚ್ಚು ಕಾಲ ಚಿಂತೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಅಲ್ಲದೆ ಪ್ರಶ್ನೆ ಸುಲಭವಾಗಿದೆ ಅಂಥೇಳಿ ಅಂಕಗಳಿಗೆ ಬೇಕಿರುವುದಕ್ಕಿಂತ ಹೆಚ್ಚಿನ ದೀರ್ಘವಾದ ಉತ್ತರವನ್ನು ಬರಿತಾ ಕೂರಬೇಡಿ. ಉತ್ತರಗಳನ್ನು ಒಮ್ಮೆ ಪುನರ್ ಪರಿಶೀಲನೆ ಮಾಡಿ. ಮುಂದಿನ ಟಿಪ್ಸು, ಮಕ್ಕಳೇ, ಪ್ರಶ್ನೆ ಪತ್ರಿಕೆಗೆ ಉತ್ತರ ನೀಡಿದ ಮೇಲೆ ಪತ್ರಿಕೆಯನ್ನು ಒಮ್ಮೆ ಪುನರ್ ಪರಿಶೀಲನೆಯನ್ನು ಮಾಡಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಿದೇನಾ? ಪ್ರಶ್ನೆ ಸಂಖ್ಯೆಗಳನ್ನು ಕರೆಕ್ಟಾಗಿ ಹಾಕಿದ್ದೇನಾ? ರಿಜಿಸ್ಟ್ರೇಷನ್ ನಂಬರನ್ನು ಬರೆಯೋ ಜಾಗದಲ್ಲೇ ಬರೆದಿದ್ದೇನಾ ಅಥವಾ ಬೇರೆ ಜಾಗದಲ್ಲಿ ಬರೆದಿದ್ದೇನಾ? ಇವುಗಳನ್ನೆಲ್ಲ ನೀವು ಪುನರ್ ಪರಿಶೀಲನೆ ಮಾಡಿಕೊಳ್ಬೇಕು. ಇನ್ನು ಮುಂದಿನ ಪಾಯಿಂಟು, ಆಯ್ಕೆಯಲ್ಲಿ ಬುದ್ಧಿವಂತಿಕೆ ಇರಬೇಕು. ಕೆಲವು ಪ್ರಶ್ನೆಗಳಿಗೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಉತ್ತರಗಳನ್ನು ಮಾಡಬೇಕಾಗಿರುತ್ತೆ. ಅಂಥ ಪ್ರಶ್ನೆಗಳನ್ನು ಸರಿಯಾಗಿ ಗಮನವಿಟ್ಟು ಓದ್ಕೊಳ್ಬೇಕು, ಓದಿ ಅರ್ಥ ಮಾಡ್ಕೊಳ್ಬೇಕು. ನಂತರ ಆ ಪ್ರಶ್ನೆಯನ್ನು ಓದಾದಮೇಲೆ ಅದಕ್ಕೆ ಸಂಬಂಧಪಟ್ಟಿರುವ ಆಯ್ಕೆಗಳನ್ನು ಸಹ ನೀವು ನೋಡ್ಕೊಳ್ಬೇಕು. ಆಯ್ಕೆಗಳನ್ನು ನೋಡ್ಕೊಂಡಾದಮೇಲೆ ಮತ್ತೆ ಪ್ರಶ್ನೆಯನ್ನು ಮತ್ತೊಂದು ಸಾರಿ ಓದ್ಕೊಳ್ಬೇಕು. ಓದ್ಕೊಂಡು ನಿಧಾನವಾಗಿ ವಿಚಾರ ಮಾಡಿ ನೋಡಿ ಯೋಚಿಸಿ ನೀವು ಎಚ್ಚರಿಕೆಯಿಂದ ಉತ್ತರವನ್ನು ನೀಡಬೇಕಾಗುತ್ತೆ. ಇನ್ನು ಮುಂದಿನ ಟಿಪ್ಸು, ಪದಗಳ ಸಂಖ್ಯೆ ಮತ್ತು ಭಾಷಾ ಬಳಕೆ. ಮಕ್ಕಳೇ, ಕೆಲವು ಪ್ರಶ್ನೆಗಳಿಗೆ ಇಂತಿಷ್ಟೇ ಪದಗಳಲ್ಲಿ ಉತ್ತರ ನೀಡಿ ಅಂತ ಹೇಳಲಾಗಿರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಉತ್ತರವನ್ನು ನೀಡಿ. ಹಾಗೆಯೇ ಭಾಷಾ ಬಳಕೆ ಸರಳವಾಗಿರಲಿ. ಹಾಗೆಯೇ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಿದ್ದೀನಿ. ಕನ್ನಡದಲ್ಲಿ ಒಂದು ಪದ್ಯದ ಪ್ರಶ್ನೆಯನ್ನು ಕೇಳಿದರು ಅಂತ ಅಂದರೆ ಆ ಪದ್ಯವನ್ನೇ ಬಟ್ಟಿ ಇಳಿಸೋದಲ್ಲ, ಆ ಪದ್ಯದ ವಿವರಣೆಯನ್ನು ಬರೀಬೇಕು. ಹೀಗೆ ನೀವು ಅಂಕಗಳನ್ನು ಹೆಚ್ಚಿಸಿಕೊಳ್ಬಹುದು. ಇನ್ನು ಮುಂದಿನ ಒಂದು ಕೊನೆಯ ಟಿಪ್ಸ್, ಹೆಚ್ಚು ಅಂಕಗಳನ್ನು ಗಳಿಸಬಹುದಾದ ಸಬ್ಜೆಕ್ಟ್. ಮಕ್ಕಳೇ, ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳಬಹುದಾದ ಸಬ್ಜೆಕ್ಟ್ ಅಂತ ಅಂದರೆ ಗಣಿತ. ಗಣಿತ ಅಧಿಕ ಅಂಕ ಗಳಿಸಬಹುದಾದ ವಿಷಯ ಆಗಿದೆ. ಇದಕ್ಕೆ ಉತ್ತಮವಾದ ಪ್ರಾಕ್ಟೀಸ್ ಇರಬೇಕು, ಕಾನ್ಸೆಪ್ಟ್ ತಿಳಿದಿರಬೇಕು ಮತ್ತು ಸೂತ್ರಗಳನ್ನು ಸರಿಯಾಗಿ ತಿಳ್ಕೊಂಡಿರಬೇಕು. ಅದಕ್ಕೆ ತಕ್ಕ ಸಿದ್ಧತೆಯನ್ನು ನೀವು ಮೊದಲೇ ಮಾಡಿಕೊಂಡಿರಬೇಕು. ಈ ಎಲ್ಲ ಟಿಪ್ಸ್ಗಳನ್ನು ನೀವು ನಿಮ್ಮ SSLC ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆನೇ ಕರೆಕ್ಟಾಗಿ ನೋಡಿಕೊಂಡು ಫಾಲೋ ಮಾಡಿದರೆ ಅತಿ ಹೆಚ್ಚು ಅಂಕಗಳನ್ನು ನೀವು ಗಳಿಸ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಮಕ್ಕಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ಈ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.